ಕೂಡ ಸಖತ್ತಾಗಿದ್ದೀವಿ. ಆ್ಯಂಡ್ ಎಲ್ರಿಗೂ ಕೂಡ ಮೇಘನಾ ಶಂಕರಘಟ್ಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ನನ್ನ ಇವತ್ತು ನನ್ನ ದಿನ ಹೇಗಿತ್ತು ಅಂದರೆ ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ಕಂಪ್ಲೀಟ್ಲಿ ಚೇಂಜ್ ಆಗಿತ್ತು. ಯಾಕೆ ಅಂದರೆ ಯೂಶ್ವಲಿ ನಾನು ಎಕ್ಸಾಮ್ ಟೈಮಲ್ಲಿ 3:30-4 ಗಂಟೆಗೆ ಎದ್ದು ಓದ್ಕೊಳ್ಳೋದು ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಅಷ್ಟೊತ್ತಿಗೆ ಎದ್ದೇಳೋದು ಈ ಥರ ಎಲ್ಲ ಮಾಡ್ತಿದ್ದೆ. ಬಟ್ ಇವತ್ತು ಏನಾಯಿತು ಅಂದರೆ ನನಗೆ ಬಂದು ಇವತ್ತು ಇಂಟರ್ನ್ಶಿಪ್ 7 ಅಂದರೆ ಇವತ್ತಿಂದ ಒಂದು 15 ಡೇಸ್ವರೆಗೂ ಮಾರ್ನಿಂಗ್ 7 ಅಷ್ಟೊತ್ತಿಗೆ ಹೋಗಬೇಕಾಗತ್ತೆ. ಇವಾಗ ಬಂದು ಅಂದರೆ ನಮಗೆ ಒಂದಷ್ಟು ಡಿವಿಷನ್ಸ್ನ ಮಾಡಿದ್ದಾರೆ. ಈ 2 ಮಂತ್ಸ್ ಇಂಟರ್ನ್ಶಿಪ್ ಏನಿರುತ್ತೆ ಈ ಪೀರಿಯಡಲ್ಲಿ 15 ಡೇಸ್ ರಿಪೋರ್ಟಿಂಗ್, 15 ಡೇಸ್ ಎಡಿಟಿಂಗ್, 15 ಡೇಸ್ ಪ್ರೊಡಕ್ಷನ್ ಟೀಮಲ್ಲಿ ಆ್ಯಂಡ್ 15 ಡೇಸ್ ಡೆಸ್ಕಲ್ಲಿ ವರ್ಕ್ ಮಾಡಲಿಕ್ಕೆ ಇರುತ್ತೆ. ಸೊ ನನಗೆ ರಿಪೋರ್ಟಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ರಿಂದ ರಿಪೋರ್ಟಿಂಗ್ ಅನ್ನೋಕ್ಕಿಂತ ಎಲ್ಲದರಲ್ಲೂ ಇಂಟ್ರೆಸ್ಟು, ಬಟ್ ರಿಪೋರ್ಟಿಂಗು ನನಗೆ ಈ ಒಂದು 15 ಡೇಸಲ್ಲಿ ಹಾಕಿರುವಂಥದ್ದು. ಅದಕ್ಕೆ ಹೇಳಿದರು ಮಾರ್ನಿಂಗ್ 7ಗೆ ಬರಬೇಕು ಅಂತ. ಅದಕ್ಕೋಸ್ಕರ ನಾನು 4:30 ಅಷ್ಟೊತ್ತಿಗೆ ಅಲಾರಾಮ್ ಇಟ್ಕೊಂಡು ಆಫ್ ಮಾಡಿ ಎದ್ದು ಕೊನೆಗೆ 5 ಅಷ್ಟೊತ್ತಿಗೆ ಎದ್ದಿದ್ದಾಯಿತು. 5 ಅಷ್ಟೊತ್ತಿಗೆ ಎದ್ದು ಇನ್ನೇನು ಯಾವಾಗಲೂ ನಮ್ಮ ಪಿ ಜಿನಲ್ಲಿ 24/7 ಹಾಟ್ ವಾಟರ್ ಫೆಸಿಲಿಟೀಸ್ ಇದೆ. ಸೊ ಸ್ನಾನ ಮುಗಿಸ್ಕೊಂಡು ಎಲ್ಲ ಹೊರಡಷ್ಟೊತ್ತಿಗೆ ಆಯಿತು. ಅರೌಂಡ್ ಒಂದು 6:35 ಅಷ್ಟೊತ್ತಿಗೆ ನಾನು ಆಫೀಸ್ ಹತ್ರ ಇದ್ದೆ. ಆಮೇಲೆ ಕಾಫಿ ಕುಡಿಬೇಕು ಅನ್ನಿಸ್ತು. ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕೂಡ ಕಾಫಿ ಸಿಗಲಿಲ್ಲ. ಸೊ ಇನ್ನೇನು ಮಾಡೋದು, ಅಷ್ಟೊತ್ತಿಗೆ ಯಾವ ಒಂದು ಶಾಪ್ ಕೂಡ ಓಪನ್ ಇರಲಿಲ್ಲ. ಇನ್ನೇನು ಮಾಡೋದು ಅಂದ್ಕೊಂಡು ಆಫೀಸ್ ಹತ್ರ ಹೋದೆ. ಆಫೀಸ್ ಹತ್ರ ಹೋಗೋಕ್ಕೂ ಎಷ್ಟು ಒಂದು 6:45-6:50 ಸಮಥಿಂಗ್ ಏನೋ ಆಗಿತ್ತು. ಅಷ್ಟೊತ್ತಿಗೆ ಹೋದ್ಮೇಲೆ ಇನ್ನೂ ರಿಪೋರ್ಟರ್ ಬಂದಿಲ್ಲ. ಅವ್ರ ಜೊತೆ ನಿಮ್ಮನ್ನು ಕಳಿಸ್ಕೊಡ್ತೀವಿ, ಅಲ್ಲಿವರೆಗೂ ಡೆಸ್ಕಲ್ಲಿ ವರ್ಕ್ ಮಾಡ್ತೀರಿ ಅಂದ್ಬಿಟ್ಟು ಲಾಗಿನ್ ಮಾಡಿಬಿಟ್ಟು ಸಿಸ್ಟಮ್ ಕೊಟ್ಟರು, ಓಪನ್ ಮಾಡಿಕೊಟ್ಟು ಅಲ್ಲಿಂದ ಆದಮೇಲೆ ಬಂದರು. ನಮ್ಮ ರಿಪೋರ್ಟಿಗೆ ಯಾರು ಹೋಗಬೇಕಿತ್ತು ಒಬ್ಬರು ಅಕ್ಕನೇ ಇದ್ದಿದ್ದು, ಅವ್ರ ಜೊತೆ. ಆಮೇಲೆ ಇನ್ನೊಬ್ರು ಸರ್, ಅವ್ರು ಬಂದು 1999ಇಂದನೂ ಇಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅದೇ. ಆ್ಯಂಡ್ ಅವ್ರ ಜೊತೆ ಹೋಗಿದ್ದು. ರಿಪೋರ್ಟಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಿಕಾಸ್ ಒಂದು ಕ್ಯಾಬ್ ಒಳಗೆ ರಿಪೋರ್ಟರ್ ಜೊತೆ ಕ್ಯಾಮರಾಮ್ಯಾನು ಆ್ಯಂಡ್ ಅದ್ರ ಜೊತೆ ನಾನು. ಆ್ಯಂಡ್ ನಮ್ಮ ಒಂದು ನ್ಯೂಸ್ ಚಾನಲಲ್ಲಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇದೇನು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅಂದರೆ ಏನು ಕಾರ್ಪೊರೇಷನ್ ಎಲೆಕ್ಷನ್ ನಡೆಸಲಿಕ್ಕೆ ಸುಪ್ರೀಂ ಕೋರ್ಟ್ ಒಂದು ಪರ್ಮಿಷನ್ ಕೊಟ್ಟಿದೆ ಅಥವಾ ನಡೆಸಬೇಕು ಅಂತ ಹೇಳಿದೆ. ಅದ್ರ ಕುರಿತಾಗಿ ಪ್ರತಿಯೊಂದು ವಾರ್ಡ್ಗಳಿಗೆ ಹೋಗಿ ಅಲ್ಲಿ ಸಮಸ್ಯೆ ಏನು, ಅಲ್ಲಿ ಜನಗಳನ್ನ ಮಾತಾಡಿಸ್ತಾ ಅವ್ರ ಸಮಸ್ಯೆ ಏನು ಪರಿಹಾರ ಆಗಬೇಕು ಅಥವಾ ಅವ್ರಿಗೆ ಏನು ಸೌಲಭ್ಯಗಳು ಬೇಕು, ಏನೇನು ಅವ್ರದ್ದು ಸಂಪೂರ್ಣವಾಗಿ ಮೂಲಭೂತ ಅವಶ್ಯಕತೆಗಳೇನು ಅನ್ನುವಂಥದ್ದನ್ನೆಲ್ಲ ವಿಚಾರಿಸ್ತಾ ಒಂದಷ್ಟು ಬೈಟ್ಸ್ಗಳನ್ನ ತಗೊಳ್ತಾ ನಾವು ಅವ್ರ ಜೊತೆಗೆ ಕಾಲ ಕಳೀತಾ ಹೋಗಿದ್ದಾಯಿತು. ಆ್ಯಂಡ್ ನಾನಲ್ಲಿ ಅಬ್ಸರ್ವ್ ಮಾಡಿದ್ದು ಎಲ್ಲ ವಾರ್ಡ್ಗಳಲ್ಲೂ ಗುಂಡಿ ಬಿದ್ದಿದೆ. ಎಲ್ಲ ವಾರ್ಡ್ಗಳಲ್ಲೂ ಕಸದ ರಾಶಿ ಅನ್ನೋದು ತುಂಬೋಗಿದೆ. ಎಲ್ಲ ವಾರ್ಡ್ಗಳಲ್ಲೂ ಕೆಟ್ಟು ಸ್ಮೆಲ್ ಅನ್ನೋದು ಬರ್ತಾ ಇದೆ. ಎಲ್ಲ ವಾರ್ಡಲ್ಲೂ ಕೊಳಚೆ ಸ್ಮೆಲ್ ಬರ್ತಾ ಇದೆ. ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಕಸದ ರಾಶಿ ಅನ್ನೋದನ್ನ ಅಲ್ಲಲ್ಲೇ ಹಾಕ್ತಾ ಹೋಗಿದ್ದಾರೆ. ಆ್ಯಂಡ್ ಕೇಳೋದೆ ಬೇಡ, ವಾರ್ಡ್ಗಳ ಸಮಸ್ಯೆ ಆ ಥರ ಇತ್ತು. ಪಾರ್ಕ್ಗಳಂತೂ ಹೋಗಿ ವಿಸಿಟ್ ಮಾಡಿದ್ರು ಅಂದರೆ ನಾಯಿ ಕರ್ಕೊಂಡು ಬಂದಿರ್ತಾರೆ, ಗಲೀಜು ಮಾಡಿಸಿರ್ತಾರೆ, ಕೂರಕ್ಕಾಗಲ್ಲ, ಅಲ್ಲಲ್ಲೇ ಕಸ ಎಸ್ತಿರ್ತಾರೆ, ಪ್ಲಾಸ್ಟಿಕ್ಗಳನ್ನ ಹಾಕಿರ್ತಾರೆ. ಇದ್ರ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡೋಂಥವ್ರಿಲ್ಲ. ಅಲ್ಲಿ ಜನರು ಹೇಳ್ಕೊಳ್ತಿರೋದು ಏನು ಅಂತಂದರೆ MLAಗಳು ಏನು ಎಲೆಕ್ಷನ್ ಅನ್ನೋದು ಮುಗ್ಯತೆ, ಅದಾದ್ಮೇಲೆ ಯಾರು ಕೂಡ ವಾರ್ಡಿಗೆ ಬರಲ್ಲ. ಬಿಕಾಸ್ ಅವರಿಗೆ ಒಂದು ಕ್ಷೇತ್ರ ಅಲ್ಲ ಅಥವಾ ಒಂದು ವಾರ್ಡ್ ಅಲ್ಲ ಅಥವಾ ಒಂದು ನಗರ ಪ್ರದೇಶ ಅಲ್ಲ, ಅವರ ಅಂಡರಲ್ಲಿ ಬರುವಂತಹ ಅಷ್ಟು ಪ್ರದೇಶವನ್ನು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಎಲ್ಲ ಕ್ಷೇತ್ರಕ್ಕಿಂತ ಎಲ್ಲ ವಾರ್ಡ್ಗಳನ್ನ ಎಲ್ಲ ಅವರ ಅಂಡರಲ್ಲಿ ಬರುವಂತಹ ಅಷ್ಟು ನಗರಗಳಿಗೆ ಇವರೇನು ಹೋಗಿ ವಿಸಿಟ್ ಮಾಡಿಬಿಟ್ಟು ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಕಾರ್ಪೊರೇಟ್ ಎಲೆಕ್ಷನ್ ನಡಿಲೇಬೇಕು. ನಾವಿವತ್ತು ರಾಜಕಾರಣಿಗಳನ್ನ ನೋಡಬೇಕು ಅಂದರೆ ದೊಡ್ಡ ಸೆಲೆಬ್ರಿಟಿಗಳ ಥರ ನೋಡಬೇಕಾಗ್ಬಿಡತ್ತೆ. ಸೆಲೆಬ್ರಿಟಿಗಳ ಥರ ನೋಡೋ ಥರ ಆಗಿಬಿಟ್ಟಿದೆ. ಹಾಗಾಗಿ ಒಂದು ಕಾರ್ಪೊರೇಟ್ ಎಲೆಕ್ಷನ್ ನಡೀತು ಅಂದರೆ ನಮ್ಮದೇ ಆದಂತಹ ವಾರ್ಡ್ಗಳಲ್ಲಿ ಒಂದಷ್ಟು ಸದಸ್ಯರು ಅವರದಾದಂತಹ ಕೆಲಸಗಳನ್ನು ಮಾಡ್ತಾರೆ ಅಥವಾ ನಮ್ಮ ಸಮಸ್ಯೆಗಳಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡ್ಬೋದು ಅಥವಾ ನಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ಬೋದು. ಅದಕ್ಕೆ ನಾವು ಏನೇ ಒಂದು ಸಮಸ್ಯೆಯನ್ನು ಹತ್ತಿರದಿಂದ ಹೇಳ್ಕೋಬಹುದು ಅನ್ನುವಂತಹ ಮಾತುಗಳನ್ನ ಸಾರ್ವಜನಿಕರು ಆಡ್ತಾ ಹೋದ್ರು.
ಸೊ ಎಲ್ರಿಗೂ ಕೂಡ ರಾಜಕಾರಣಿಗಳ ಮೇಲೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಸರ ಅನ್ನೋದಿದೆ. ಆ್ಯಂಡ್ ನಾವು ಹೋಗಿದ್ದ ವಾರ್ಡ್ ಹತ್ರ ಯಾರು MLA ರಘು ಅಂತೆ, ಪರವಾಗಿಲ್ಲ. ಕೆಲವೊಂದು ಕಡೆ ಹೇಳ್ತಿದ್ರು ಇಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಒಂದಷ್ಟು ಜನ ಹೇಳಿದ್ರೆ, ಇನ್ನೊಂದಷ್ಟು ಜನ ಈ ಕಡೆ ಏನು ಅಂತಲೂ ಬಂದು ನೋಡಲ್ಲ, ಇನ್ನೇನಕ್ಕೆ ನಾವು ಓಟ್ ಹಾಕಬೇಕು, ಎಲೆಕ್ಷನ್ ನಡೆಸಬೇಕು, ನಮ್ಮ ಮತವನ್ನು ನಾವು ಹಾಕ್ತಿರೋದೇ ವೇಸ್ಟ್ ಅನ್ನೋ ರೀತಿಲಿ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಇದೆಲ್ಲ ನೋಡ್ತಾ ಇದ್ರೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಸರ್ಕಾರಕ್ಕೋಸ್ಕರ ಸಾರ್ವಜನಿಕರು ಅಥವಾ ಸಾರ್ವಜನಿಕರಿಗೋಸ್ಕರ ಸರ್ಕಾರನೋ ಅಥವಾ ಸರ್ಕಾರಕ್ಕೂ ಶಾಸಕರಿಗೋಸ್ಕರ ಸಾರ್ವಜನಿಕರು ಅಥವಾ ಸಾರ್ವಜನಿಕರಿಗೋಸ್ಕರ ಶಾಸಕರು ಅನ್ನೋಂತಹ ಪ್ರಶ್ನೆಯನ್ನು ನಾವು ಹಾಕೋಬೇಕಾಗುತ್ತೆ. ಅಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು. ಅಧಿಕಾರಿಗಳಿಗಾಗಿರ್ಬೋದು ಅಥವಾ ರಾಜಕಾರಣಿಗಳಿಗಾಗಿರ್ಬೋದು ಸ್ವ ಬೆಳವಣಿಗೆ ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟು. ಜನರು ಸಮಸ್ಯೆಗಳ ಸಾಗರದಲ್ಲಿ ಸತ್ತೋದ್ರೂ ಅವ್ರಿಗೆ ಏನೂ ಆಗಬೇಕಾಗಿಲ್ಲ. ಅಬ್ಬಬ್ಬ ಅಂದರೆ ಆ ಕ್ಷಣಕ್ಕೆ ಒಂದಷ್ಟು ಎಮೋಷ್ನಲಿ ಮಾತಾಡುವಂಥದ್ದು ಅಥವಾ ಎಮೋಷ್ನಲಿ ಕನೆಕ್ಟ್ ಆಗೋ ಥರ ಮಾತಾಡುವಂಥದ್ದು ಮಾಡ್ಬೋದು, ಬಿಟ್ಟರೆ ಅವ್ರು ಯಾವುದೇ ರೀತಿ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಕೆಲಸವನ್ನಂತರೂ ಮಾಡಲ್ಲ. ಆ ಸಮಸ್ಯೆಗಳು ಉಂಟಾಗಿದೆ, ಇವಾಗ ಇಷ್ಟು ಜನಕ್ಕೆ ತೊಂದರೆ ಆಗಿದೆ, ಆ ತೊಂದರೆನ ಹೆಂಗೆ ನಿವಾರಿಸಬೇಕು ಅನ್ನುವಂಥದ್ದನ್ನು ಅವರು ಯೋಚನೆ ಮಾಡಲ್ಲ. ಅಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ನನಗೆ ಅರ್ಥ ಆಯಿತು. ಆ್ಯಂಡ್ ರಿಪೋರ್ಟಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಚೆನ್ನಾಗಿತ್ತು ಅವ್ರ ಜೊತೆ ಇದು ಮಾಡಿಕೊಡು. ಬೆಳಗ್ಗೆ ತಿಂಡಿ ಕೂಡ ಆಯಿತು, ತಿಂಡಿನೂ ಔಟ್ಸೈಡ್ ಆಯಿತು, ಇಡ್ಲಿ ಆಯಿತು, ರೈಸ್ ಬಾತ್ ಆಯಿತು. ಆ್ಯಂಡ್ ಆಫ್ಟರ್ನೂನ್ ಕೂಡ ಆಫ್ಟರ್ನೂನು ಆಫೀಸಿಗೆ ಬಂದಮೇಲೆ ನಾನು ತಿಂದಿದ್ದಾಯಿತು. ಆ್ಯಂಡ್ ಇಲ್ಲೇ ಅದಾದಮೇಲೆ ಆಫೀಸಲ್ಲಿ ಆಚೆ ಹೋಟೆಲ್ ಇದೆ, ಅಲ್ಲಿ ಒಂದು ತಿಂಡಿ ತಿಂದ್ಕೊಂಡು ಮತ್ತೆ ಹೋಗಿ ಮ್ಯಾಮ್ ಸರ್ಗಳಿಗೆಲ್ಲ ಮಾತಾಡಿಸ್ಕೊಂಡು ಅವ್ರು ಹೇಳಿದ್ರು ಇವತ್ತು ನಿಮಗೆ ಹೇಗಿತ್ತು ಅನ್ನೋದನ್ನು ರಿಪೋರ್ಟ್ ಮಾಡಿ ಅಂತ ಅಂದರು. ಸೊ ರಿಪೋರ್ಟ್ ಮಾಡಿ ಒಂದಷ್ಟು ಟೈಪ್ ಮಾಡಿ ಎಲ್ಲ ಮುಗಿಸೋಷ್ಟೊತ್ತಿಗೆ 5:05 ಆಲ್ಮೋಸ್ಟ್ 5:30 ಆಯಿತು. ಅದನ್ನೆಲ್ಲ ಕರೆಕ್ಷನ್ ಮಾಡಿಕೊಂಡು ಎಲ್ಲ ಇದು ಮಾಡೋಷ್ಟೊತ್ತಿಗೆ ರೂಮಿಗೆ ಬಂದಿದ್ದು ಈಗ ಒಂದು 10 ಮಿನಿಟ್ಸ್ ಆದರೂ ಬರ್ತಿದ್ದಂಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಾಗಿತ್ತು ನನ್ನ ಈ ದಿನ. ಎಷ್ಟು ವಾಯ್ಸ್ ಚೇಂಜ್ ಮಾಡಿದೆ ಅಲ್ವಾ, ನಂಗೆ ಗೊತ್ತಿಲ್ಲ. ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ, ಯಾವ ವಾಯ್ಸಲ್ಲಿ ನಾನು ನನ್ನ ವೀಡಿಯೋಸನ್ನು ಮಾಡಬೇಕು ಅಥವಾ ಯಾವ ವಾಯ್ಸಲ್ಲಿ ಮಾಡಿದ್ರೆ ತುಂಬ ಬೇಗ ರೀಚ್ ಆಗುತ್ತೆ ಅಥವಾ ನನ್ನ ಯಾವ ಧ್ವನಿಯಲ್ಲಿ ಮಾತಾಡಿದ್ರೆ ಜನಗಳಿಗೆ ಅರ್ಥ ಆಗುತ್ತೆ ಅನ್ನೋದನ್ನು ನೀವೇ ತಿಳಿಸ್ಬೇಕು. ಬಿಕಾಸ್ ನೀವು ಕಮೆಂಟ್ ಹಾಕಿದಾಗ ಮಾತ್ರ ನನ್ನ ವಾಯ್ಸ್ ಇದು ಓಕೆ ಸ್ವಲ್ಪ ಸಾಫ್ಟಾಗಿ ಮಾತಾಡ್ತಿರಲ್ಲ ಈ ಥರ ಮಾತಾಡಿ, ಅಥವಾ ತುಂಬ ಹಾರ್ಡಾಗಿ ಮಾತಾಡ್ತಿರಲ್ಲ, ತುಂಬ ರಫಾಗಿ ಮಾತಾಡ್ತಿರಲ್ಲ, ಆ ಥರ ಮಾತಾಡಿ ಅಂತ ಹೇಳಿದ್ರೆ ನಾನು ಅದನ್ನು ಕ್ಯಾರಿ ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ದಿನ. ಇನ್ನೂ ಏನಾದರೂ ಮರ್ತಿದ್ದೀನ. ಆ್ಯಂಡ್ ಇದ್ರ ಜೊತೆಗೆ ಇವತ್ತು ನಾನು ಎಲ್ಲೋದೆ ಏನು ಮಾಡಿದೆ ಅನ್ನೋದನ್ನು ಐ ಥಿಂಕ್ ಒಂದಷ್ಟು ವಿಡಿಯೋ ಕ್ಲಿಪ್ಸ್ ಇದ್ದಾವೆ, ಬಟ್ ಹಾಕಿದ್ರೆ ಸರಿಯಲ್ಲ ಅನ್ಸುತ್ತೆ. ಬಿಕಾಸ್ ನಾನಿನ್ನು ಇಂಟರ್ನ್ ಆಗಿರೋದ್ರಿಂದ ಅಷ್ಟು ಚಾನಲ್ಗೆ ರಿಲೇಟೆಡ್ ಅಂದರೆ ಅವ್ರದ್ದೊಂದು ಲೋಗೋ ಇಲ್ಲಿ ಇದು ಮಾಡೋದಾದ್ರು ಅದೆಲ್ಲ ಸರಿ ಹೋಗಲ್ಲ ಅನಿಸುತ್ತೆ. ಹಾಗಾಗಿ ನನ್ನ ಹತ್ರ ಇರುವಂತಹ ಒಂದಷ್ಟು ವೀಡಿಯೋಸ್ನ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲ ಹೀಗೆ ವೀಡಿಯೋಸ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಒಲವಿನ ಮಳೆಯಾಗಿದೆ. ಹೌದು ಇಲ್ಲಿ ಅವ್ರು ಅಲ್ಲೇ ಇರಬೇಕು ಅಂತ ಈ ಕಡೆ ಬಂದಿರ್ಲಿಕ್ಕಿಲ್ಲ.